ನಮ್ಮ ಅವ್ವಾಗ ಬರೋಣ ಎದ್ದು ಹೊಲ್ಲ ಗೋಡ್ರ ಮನೆ ಊಟ ಮಾಡಿ ಬಂದಾನ ಮನ್ಯಾಗ ಹೋಗಿ ಮುಕ್ಕೊಂಡ ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಟೈಮ್ ನೋಡಿರಿ 5:30 ಆಗಕ್ಕೆ ಬಂದೈತ್ರಿ ಟೈಮ್. ಈಗ ನಾನು ಎದ್ದಿರೋದು 4:15. ಇನ್ನು ಬೆಳಕಾಗಿಲ್ಲ ರೀ, ಹೊರಗಡೆ ಬೆಳಕಾಗಿಲ್ಲ ರೀ, ಇಲ್ಲೇ ತೋರ್ಸಾಕತ್ತಿ ನೋಡ್ರಿ. ಆಲ್ರೆಡಿ ನಂದ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೀನಿ ರೀ. ಗೋಧಿ ಹಿಟ್ಟು ನಾದಿಟ್ಟಿನಿ. ಈ ಕಡೆ ನಿನ್ನೆ ತೊಳ್ಕೊಂಬಂದಿರೋ ಬಾಂಡೆ ಅಲ್ಲೇ ಇದಾವೆ, ಅವನ್ನೆಲ್ಲ ಡಬ್ಬಾಕಬೇಕು. ನೀರು ಕಾಯಕ್ಕಿಟ್ಟಿನಿ ರೀ. ಅದು ನಾನು ಎಬ್ಬಿಸ್ಬೇಕು ರೀ ಜಳಕ ಮಾಡಕ್ಕೆ. ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡಿ ನೋಡಿರಿ. ಬದ್ನಿಕಾಯಿ ಪಲ್ಯ ಮಾಡತ್ತೀನಿ ರೀ. ಚಪಾತಿ ಬದ್ನಿಕಾಯಿ ಪಲ್ಯ. ಡೈಲಿ 4:15 ಆದ್ರೆ ನಮ್ದು ಕೆಲಸ ಆಗ್ತೈತೆ ರೀ. ನಿನ್ನೆ ಲೇಟ್ ಮಾಡಿ ಎದ್ದೆ ರೀ. ನಿನ್ನೆ 10 ಗಂಟೆ ತನಕ ಮನ್ಯಾನ ಬರೀ ಅಡುಗೆ ಕೆಲಸ ಅಷ್ಟಾಗೈತೆ. ಬಟ್ಟೆ ಬಾಂಡೆ ಮಧ್ಯಾಹ್ನದಾಗ ಬಂದೆ ಮಾಡೀನಿ. ಜಲ್ದಿ ಹೇಳ್ಬೇಕು ರೀ. ಮುಂಜಾನೆ ಹೆಣ್ಮಕ್ಳು ಜಲ್ದಿ ಎದ್ರೆ ಯಾವುದಾದ್ರು ಕೆಲಸ ಬಡ ಆಗ್ತಾವ್ರೆ. ಇಲ್ಲೇ ನಿಂತ್ಕೊಂಡು ಮಾಡ್ತೀರಿ ಗ್ಯಾಸ್ ಕಟ್ಟಿನಾಗ. ತಳಗೇನು ತೊಗೊಳಂಗ್ರಿ. ನಾ ತಳಗೆಲ್ಲ ಕಸ ಹುಡುಕ್ಬೇಕು ರೀ. ಹುಡುಗ ಸಾಲಿಗೆ ಹೋಗೋಣ ಹಿಂದಿ ಕಡೆ ಹೋಗ್ತೀನಿ. ಕಸ ಎಲ್ಲ ತೆಗೆದಿಟ್ಟು ಎತ್ತಿ ಪಲ್ಯ ಹೆಂಗೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಗ್ರೇವಿ ಥರ ಮಾಡ್ತೀವಿ. ನಮ್ಮ ಮನ್ಯಾಗ ಉದ್ರ ಮಾಡ್ರೆ ನಡೆಯಂಗಿಲ್ಲ ರೀ. ಸ್ವಲ್ಪ ಶೇಂಗಾ ಪುಡಿ ಹಚ್ಚಿ ಮಂದು ನಂಗೆ ಹಚ್ಕೊತೀವಿ. ನಂಗೆ ಆದ್ರೆ ಒರೆಸ್ಕೊತಿರ್ತಾರೆ. ಹೋಳು ತಿನ್ಲಿಕ್ಕರು ರಸಾರೆ ಹಚ್ಕೊತಿರ್ತಾರೆ ನೋಡ್ರಿ. ಅದಕ್ಕೆ ಸ್ವಲ್ಪ ಬದ್ನಿಕಾಯಿ ಬಿರ್ಸಿನ ಮುಡಿ ಮ್ಯಾಗ ಜಾಸ್ತಿ ಕುದಿಸ್ರು ನಡೆಯಂಗಿಲ್ಲ ಅವ್ರ. ಕುದಿಸ್ರೆ ಟೇಸ್ಟ್ ಆಗಂಗಿಲ್ಲ ಪಲ್ಯ ಭಾಳ. ಗಿಂಜ್ ಬೀಜ ಅದು ಇದ್ದು ಅಂದರೆ ಎಲ್ಲ ಒಡೆದು ಬಿಡ್ತೈತ್ರಿ. ಇಷ್ಟ ಬಿಟ್ಬಿಡ್ತೀನಿ ರೀ. ಎಲ್ಲ ತೆಗೆದಿಡ್ಬೇಕು ರೀ. ಬಾಂಡೆ ಅಷ್ಟು ತೌಡು ನೋಡ್ರಿ. ಆಡುಗಳಿಗೆ ತೌಡು ಇಟ್ಟಿರೋದು. ನೀರು ಕಾಯ್ದು ಅಂದ್ರೆ ಬಡಗನೆ ಎಬ್ಸಾಕ್ ಬರ್ತೈತ್ರಿ. ನೀರಿಗೆ ಉರಿ ಹಚ್ಚಿ ಆ ಕಡೆ ಗ್ಯಾಸ್ ಕಟ್ಟಿ ಮ್ಯಾಗ ಮಾಡೋದು ರೀ. ಎಷ್ಟು ಜಲ್ದಿ ಎದ್ದು ಮಾಡಕ್ಕೆ ಹೋದ್ರೂ ಕೆಲಸ ಒಮ್ಮೆ ಮ್ಯಾವ್ಸರ ಆಗಂಗೆ ಇಲ್ಲ. ಬರ್ರಿ ಮತ್ತೆ ಸಿಗ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ರಂಗೋಲಿ ಕೂಡ ಹಾಕಿದೆ. ಎಲ್ಲ ಕಡೆದ ಕಸ ಹುಡುಗೋದು ನಾನು ಕಳಿಸಿ ಎಲ್ಲ ಕಡೆದ ಕಸ ಹುಡುಗಿ ಬಟ್ಟೆ ಕೂಡ ತೊಳೆದು ಹಾಕಿ ನೋಡ್ರಿ. ಬಟ್ಟೆ ಕೂಡ ತೊಳೆದು ಹಾಕಿದೆ. ಟೈಮ್ 10 ಗಂಟೆ ಆಗಿತ್ತು ರೀ. ಇವುಗಳು ಬಿಡೋಣ ಹಾಕತ್ಬಿಟ್ಟಾವ್ರಿ. ರಂಗೋಲಿ ನೋಡಿರಿ ಸಿಂಪಲಾಗಿ ಹಾಕ್ಕೊಂಡು ಬಂದು ಬಿಡೋಣ ಹಾಕತ್ತಾವ್ರಿ. ಅವಕ್ಕೆ ಸ್ವಲ್ಪ ಬಿಸಿಲು ಬಡಿಬಾರ್ದ್ರಿ. ಬಿಸಿಲು ಬಡಿತು ಚಾಲೋನ ರೀ ಒದರ್ಲಾಕ. ಅವು ಕಡ್ಲಿ ತೆಗೆದು ಚೀಲ್ದಾಗ ಹಾಕಿಟ್ಟಿರಿ. ಯಾವಾಗ ಹೊಡ್ಕೊಂಬರ್ದಾಕೈತಿನೋ ಈ ಚೀಲ್ದಾಗ ಹಾಕಿಟ್ಟಿನ್ರೆ. ಇದು ಒಂದು ಅಂಗಿ ಫಿಟ್ಟಿಂಗ್ ಮಾಡಿರಿ ಅಂತೇಳಿ ಕೊಟ್ಟು ಹೋಗ್ಯಾರಿ. ಇಲ್ಲೇ ಆ ಬ್ಯಾನರ್ ಖಾಲಿ ಮಾಡ್ಕೊಂಡು ನೋಡ್ರಿ ಬಟ್ಟೆ ಕಟ್ ಮಾಡ್ಲಾಕ. ಅವಷ್ಟು ಬಟ್ಟೆ ಮಡಿಚಿಡ್ಬೇಕು. ನೀವೆಲ್ಲ ಒಣಗಿತು ತಂದು ಅಲ್ಲಿ ಸೋಫಾ ಮ್ಯಾಗ ಹೋಗ್ದಿನ್ರೆ. ರಾತ್ರಿ ಬರೋಣ ಬ್ಯಾಸ್ರ ಮಾಡ್ಕೊಳ್ದಾಕೈತ್ರಿ. ಎಲ್ಲ ದಗದ ಮಾಡಬೇಕಾದ್ರೆ ರೀ. ಬದ್ನಿಕಾಯಿ ಪಲ್ಯ ಚಪಾತಿ ಎಲ್ಲ ಐತ್ರಿ. ಸಾಂಬಾರು ಐತಿ ರಾತ್ರಿ ಅಂದು ಒಲಿ ಮ್ಯಾಗ ಎಲ್ಲ ನೀರು ಕಾಸ್ಕೊಂಡು ಇಟ್ಟರು ಜಾಕ ಮಾಡಿ. ಇವತ್ತು ನೋಡಿ ನಿನ್ನಿದು ಸಾಂಬಾರು ಐತ್ರಿ. ಎಲ್ಲ ಅವು ಇದು ಎಲ್ಲ ಬಿಚ್ಚಿ ಆಡಿಗೆ ಹೋಗಿ ಅಂದಾರಿ ಸೊಪ್ಪಿ. ನನಗೆ ಆಗಂಗಿಲ್ಲ ರೀ. ಯಾಕೋ ಸುಸ್ತು ಬಂದಂಗೆ ಆಗತ್ತೆ. 1-2 ರವಾದ ಉಂಡಿ ತಿನ್ರಿ. 1-2-3 ಚಕ್ಲಿ ಖಾಲಿ ತಿಂದೆ. ತವ್ರ ಮನೆ ಇರಲೇ
ರವಾದ ಉಂಡಿ ಶೇಂಗಾದ ಉಂಡಿ ಏನು ಹಲ್ಲನ ಇದು ಆಗ್ಯಾವ್ರೆ. ಚಕ್ಲಿ ತಿಂದೇರಿ ಒಂದೆರಡು. ಹೊಟ್ಟೆ ಅಟ್ಟ ಇದು ಆದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಇವತ್ತು ರಕ್ಷಾ ಬಂಧನ ರೀ. ಏನು ಮಾಡಿದ್ರಿ, ಜೀವ ಎಲ್ಲ ಆ ಕಡೆ ಐತ್ರಿ, ದಡ ಮಾತ್ರ ಇಲ್ಲಿ ಇದ್ದಂಗೆ ಆಗ್ಬಿಟ್ಟೈತಿ. ಎಲ್ಲರೂ ರಾಖಿ ಹಬ್ಬ ಇವತ್ತು. ನಮ್ಮ ಅಕ್ಕಗಳೆಲ್ಲ ನಮ್ಮ ಅಣ್ಣಾಗ ತಮ್ಮಗ ಕಟ್ತಿರ್ತಾರೆ. ನಮ್ಮ ಅಕ್ಕರ ಊರಾಗ ಜಾತ್ರೆ ಐತಿ. ನೂಲಿಗಿ ಕಾಶಿಲಿಂಗೇಶ್ವರ ಜಾತ್ರೆ ಆಗ್ತೈತ್ರಿ. ಕಾಜಿಬೇಳಿಗೆ ಗೋಟೆ ಕಾಶಿಲಿಂಗ ನೋಡ್ರಿ. 10-12 ಗಂಟೆಗೆ ಮುಗಿತೈತ್ರಿ. ಅನ್ನ ಪ್ರಸಾದ ಇರ್ತೈತೆ. ಜಾತ್ರೆ ಬರ್ರಿ ಅಂತೇಳಿ ನಿನ್ನೆ ಫೋನ್ ಹಚ್ಚಿದ್ರಿ ಅವರು. ನನಗೇನು ಆಗಂಗಿಲ್ಲ ತಂದೆ, ನನಗೆ ಮೊದಲೇ ಆರಾಮಿಲ್ಲ. ದವಾಖಾನಿಗೆ ಅಡ್ಡಾಡಿ ರಗಡ ಆಗ್ಲಕತ್ತೈತೆ ತಂದೆ. ನಾನು ಆಯ್ತಾ ತಂದಾರೆ. ಕೆಟ್ಟ ಕೊಬ್ಬರಿ ಅವ ಒದ್ರದಂಗೆ ಆಯ್ತು ರೀ. ಕೆಟ್ಟ ಕೊಬ್ಬರಿ ಐತೀವಿ ಕೆಟ್ಟ ಕೊಬ್ಬರಿ ಅವ ಬಂದಾನ, ಕೊಡ್ಬೇಕಾಗೈತೆ ರೀ ಕೆಟ್ಟ ಕೊಬ್ಬರಿ. ದೇಹ ಮಾತ್ರ ಇಲ್ರಿ, ದಡ ಎಲ್ಲ ಅಲ್ಲೇ ಇದ್ದಂಗೆ ಆಗ್ಬಿಟ್ಟೈತ್ರಿ. ಯಾಕಂದ್ರೆ ಎಲ್ಲರೂ ಅಕ್ಕಗಳು ಅಷ್ಟರು ಏನು ಬಂದಿರಂಗಿಲ್ಲ ರೀ. ಕೆಲವೊಬ್ರು ಬಂದಿರ್ತಾರ. ರಾಖಿ ಹಬ್ಬ ಅನ್ನೋದು ಬಹಳ ದೊಡ್ಡ ಹಬ್ಬ ನೋಡ್ರಿ. ಅಣ್ಣಂದಿರ ರಕ್ಷಣೆ ತಂಗಿ ಮ್ಯಾಗಿರ್ಲತ್ತೆ ಅನ್ನೋದನ್ನ ಇದು ರಕ್ಷಾ ಬಂಧನದ ವಾಡಿಕೆ ನೋಡ್ರಿ. ಏನೋ ಸೌಂಡ್ ಬರತೈತ್ರಿ ಹೊರಗೆ. ರಕ್ಷಾ ಕವಚ ಅಂಥೇಳಿ ಅಣ್ಣಂದಿರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂಥೇಳಿ ತಂಗಿಗಳು ಕಟ್ಟಿದ್ರೆ ನಮಗೇನು ನಮ್ಗೆ ಮುಂದೆ ಬರ್ದಂಥ ತೊಂದರೆಗಳು ಏನೇ ಕಷ್ಟಗಳಿದ್ರು ನಮ್ಮ ಅಣ್ಣಂದ್ರೆ ನಿಂತು ಎದುರಿಸ್ತಾರೆ, ನಮ್ಮ ಜೊತೆ ಇರ್ತಾರತ್ತ ಅನ್ನೋದು ಇದು ರಾಖಿ ಹಬ್ಬದ ವಿಶೇಷ ಐತೆ ನೋಡ್ರಿ. ಹಂಗಂದ್ರೆ ರಾಖಿ ಹಬ್ಬ ಹೆಂಗಂದ್ರೆ ರೀ, ನಾವೇ ತೊಗೊಂಡು ಹೋಗಿ ಕಟ್ಟಿ ಬರ್ಬೇಕ್ರಿ. ಅವ್ರಾಗ ಏನು ಬರಂಗಿಲ್ಲ ರೀ ಅಣ್ಣ ತಮ್ಮಗಳು. ನಾವೇ ಹೋಗಿ ಅಲ್ಲಿ ಹೋಗಿ ಕಟ್ಟಿ ಬರ್ಬೇಕ್ರಿ. ದೀಪಾವಳಿದೇನೈತಿ ಆರತಿ ಮಾಡೋದು ಅವರೇ ಬಂದ ಇಲ್ಲಿ ನಮ್ಗೆ ಆರತಿ ಅವ್ರ ಬಂದು ನಾವೇ ಅವರಿಗೆ ಆರತಿ ಮಾಡಿ ಕಳ್ಸೋದ್ರಿ. ಏನಾದರೂ ಒಬ್ಬೊಬ್ರು ತವ್ರ ಮನೆಗೆ ಹೋಗೋರು ಇದ್ರಂದ್ರೆ ಅಲ್ಲೇ ಹೋಗಿ ಮಾಡಿ ಬರ್ತಾರೆ. ನಮಗಂತೂ ಆ ಅದೃಷ್ಟ ಇಲ್ಲ ರೀ. ಯಾಕಂದ್ರೆ ಮಿಡಿಲ್ ಕ್ಲಾಸ್ ಜೀವನದಾಗ ಈಗ ದುಡ್ಡು ತಿನ್ನೋದನ್ನ ಕಠಿಣ ಐತ್ರಿ. ಮತ್ತು ಅದ್ರಾಗ ಡಿವೈಡ್ ಅದಿವ್ರಲ್ಲ, ಜಾಯಿಂಟ್ ಫ್ಯಾಮಿಲಿ ಇದ್ರೆ ಏನಾದರೂ ಹೋಗ್ಬೋದ್ರಿ. ಮನ್ಯಾಗ ಯಾರೇ ಮಾಡೋರು ಇರ್ತಾರತ್ತ ಅಂದ್ಕೊಂಡು ಹೋಗ್ಬೋದ್ರೆ. ಅದು ನಾವೆಲ್ಲ ಮಿಡಿಲ್ ಕ್ಲಾಸ್ದವರು ಒಂದಿನ ಬಿಟ್ಟು ಹೋದರೆ ಕೆಲಸ ಬಿಟ್ಟು ಹೋದ್ರೆ ನಮ್ಮ ಜೀವನ ಮುಂದೆ ನಡೆಯಂಗಿಲ್ಲ ಅನ್ಕೊಂಡು ಯಜಮಾನ್ರು ಕರ್ಕೊಂಡು ಹೋಗಂಗಿಲ್ಲ ರೀ. ಬಹಳ ಏನಾದರೂ ಜಾತ್ರೆ ಹಬ್ಬ ಹರಿದಿನ ಇದ್ರಿ ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ಕೆಲಸ ಬಿಟ್ಬಿಟ್ಟೆ ಹೋಗಕ್ಕೆ ಬರಂಗೆ ನೋಡಿದ್ರೆಲ್ಲ. ಬೆಳಗ್ಗೆ 4 ಗಂಟೆಗೆ 4:15 ಎದ್ರು ಮನೆ ಕೆಲಸ ಎಲ್ಲ ಬಡ ಮುಗಿಸ್ಕೊಂಡು ಅವರು ಊಟ ಮಾಡಿ ಎಲ್ಲರೂ ಹೋಗ್ಯಾರೀಗ. ನಾನು ಚಪಾತಿ ತಿನ್ಬೇಕಂದ್ರೆ ಚಪಾತಿ ಬಹಳ ಹೀಟ್ ಆಗ್ಲತ್ತೈತ್ರಿ. ರೊಟ್ಟಿ ಅದಾವ್ರಿ. ನೀವು ರೊಟ್ಟಿ ಸಾಂಬಾರು ಕಾಸಿ ತಿಂತೀನಿ. ಹಲ್ಲು ಬಹಳ ಇದು ಆಗಿಬಿಟ್ಟೈತ್ರಿ. ಈಚೆ ಕಡೆ ಹಲ್ಲು ಪೂರ ಬೋಕೈತ್ರಿ. ಇದು ಬೋಕೈತಿಲ್ಲ, ಒಳಗೆ ಹೋಗಿ ಸಿಕ್ಕೊಂಡ್ಬಿಡ್ತೈತಿ ಸ್ನೇಹಿತರೆ. ಏನಾದ್ರು ತಿನ್ನಾನ ಸಿಕ್ಕೊಂಡ್ಬಿಡ್ತೈತಿ. ಈಚೆ ಕಡೆ ಹಲ್ಲು ಏನೈತಿವು ಹಿಂಗೆ ಕೊರೆದು ಬಿಟ್ಟಾರಿ. ಇವನ್ನ ಹಾಕು ಮಟ ಈದ್ ಕಡೆ ತಿನ್ನಕ ಬರಂಗಿಲ್ಲ ರೀ. ಅದಕ್ಕೆ ಹೊಟ್ಟೆ ಮರಗಿಸ್ಕೊಂಡ್ರಿ. ನೀನು ಕುಬ್ಸಂದ್ರೂ ಹೋಗ್ಲಿಲ್ಲ ರೀ. ಸುಮ್ಮನೆ ಅಲ್ಲೆಲ್ಲ ವೆರೈಟಿ ಅಡಿಗೆ ಇರ್ತೈತ್ರಿ, ನೋಡೋಣ ತಿನ್ನೋದು. ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಆದಂಗೆ ಆಗ್ತೈತಿ. ಹಲ್ಲಿನ ಪ್ರಾಬ್ಲಮ್ ಆದ್ರಾಗನ ಹಲ್ಲ ಹೋಗಿ ಬೆಲಸ್ ಅಡಿಗೆ ಸಿಕ್ಕೋತಂದ್ರೆ ಅದು ತೀರಾ ಇದು ಆಗ್ತೈತ್ರಿ. ಅದಕ್ಕಂದ ಹೋಗಲಿಲ್ಲ ನಾನು. ನಮ್ಮವರು ನಾನು ಕಳಿಸ್ಬಿಟ್ಟೆ ರೀ. ಇನ್ನೊಂದು ಸ್ವಲ್ಪ ಕಸ ಉಳ್ದೈತಿ. ಏನು ಕಸ ತೆಗಿಲೋ ನಾ ಅಂಗಡಿಗೆ ಹೋಗ್ಲೋ ಅನ್ನಕತ್ತೀನಿ ರೀ. ಕಸ ತೆಗೆದ್ರೆ ಅದು ಬೆಳಿಗ್ಗೆ ಒಂದು ಸ್ವಲ್ಪ ಚಲೋ ಆದಂಗೆ ಆಗ್ತೈತೆ ರೀ. ಬಿಸಿಲು ಬಿದ್ದೈತಿ, ಈಗ ನೆಲ ಆರ್ತೈತ್ರಿ. ಮಳೆ ಏನಾದರೂ ಹತ್ತಂದ್ರೆ ಪೂರ ಎಲ್ಲ ಹೊಲಸು ಹಿಡ್ದಂಗೆ ಆಗ್ತೈತಿ. ನೋಡೋಣ ಬರ್ರಿ. ಕಸ ತೆಗೆದನ ಒಂದು ಸ್ವಲ್ಪ ಊಟ ಮಾಡಿ ಹೋಗ್ಬೇಕನ್ನಂಗೆ. ಯಾಕಂದ್ರೆ ಈಗ ಖರ್ಚಿಗೆ ಇದು ತಿಂದಿನಿ 1-2 ರವಾದ ಉಂಡಿ, ಒಂದು ಸ್ವಲ್ಪ ಚೂಡ ತಿನ್ನಾನ ಹೊಟ್ಟೆಗೆ ಬರ್ಚಕ್ಕಾದಂಗೆ ಆಗ್ಬಿಟ್ಟೈತ್ರಿ. ಅದಕ್ಕೆ ಮುಂಜಾನೆ ಏನೂ ತಿನ್ನಬಾರ್ದು ನೋಡ್ರಿ. ರೊಟ್ಟಿ ಪಲ್ಯ ತಿಂದ್ರನ ಬೆಸ್ಟ್ ರೀ. ಬರೀ ಮತ್ತೆ ಸಿಗ್ತೀನಿ ರೀ. ರಕ್ಷಾ ಬಂಧನದ ನನಗೆ ತಿಳಿದ ಮಟ್ಟಿಗೆ ಹೇಳೀನಿ ರೀ ಸ್ನೇಹಿತರೆ. ನಿಮ್ಗೇನಾದರೂ ಜಾಸ್ತಿ ಮಾಹಿತಿ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಅನ್ನೋದನ್ನು ಇಷ್ಟ ಅಂದು ಇದು ಮಾಡ್ತೀರಿ. ಮತ್ತು ಇನ್ನೊಂದು ಏನಂದ್ರೆ ಎಷ್ಟೋ ತಂಗಿಗಳು ಉಪವಾಸ ಮಾಡಿ ಅವ್ರ ಅಣ್ಣಂದರಿಗೆ ತಮ್ಮಂದರಿಗೆ ಏನೂ ಆಗಬಾರ್ದು ಅಂದ್ಕೊಂಡು ಈ ರಾಖಿ ಹಬ್ಬನ ಆಚರಣೆ ಮಾಡ್ತಾರೆ. ಕವಚ ಥರ ಅವ್ರು ಕೊಡುವಂಥ ಉಡುಗೊರೆಗೇನ ಕಾಯ್ತಾ ಇರ್ತೀವಿ. ಅವರು ಕೊಡುವಂಥ ಉಡುಗೊರೆಗಿಂತ ಅವರು ಚೆನ್ನಾಗಿರಲಿ ಜೀವನದಾಗ, ಅವ್ರಿಗೆ ಯಾವುದೇ ಕಷ್ಟ ನೋವುಗಳು ಬರಬಾರ್ದು, ಯಾವುದೇ ಒಂದು ದುಷ್ಟ ಶಕ್ತಿಗಳು ಅವ್ರನ್ನ ಏನೋ ವಹಿಸ್ಕೋಬಾರ್ದು ಅನ್ನೋದು ತಂಗಿ ಆದವರು ಅವ್ರ ಮ್ಯಾಗ ಕಾಳಜಿಲೇನ ಅದನ್ನು ರಾಖಿ ಕಟ್ಟಿರ್ತಾರೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಾಗ ಆಗೋದು ಯಾವುದು ಏನೋ ಕೆಟ್ಟಿರಂಗಿಲ್ಲ ರೀ. ಎಲ್ಲವೂ ನಡೆದಿರೋದನ್ನು ಸ್ಟೋರಿನ ತೋರಿಸ್ತಿರ್ತಾರೆ. ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳೀನಿ ರೀ. ಮತ್ತು ಜಾಸ್ತಿ ಏನಪ್ಪ ಇವರೇನು ವಯಸ್ಸಾದವ್ರಿಗತ್ಲೆ ಎಲ್ಲ ಹೇಳ್ತಾರಲ್ಲ, ಏನಿಲ್ಲ ರೀ, ಎಲ್ಲ ರೂಢಿನೇ ಐತ್ರಿ.
ಅರ್ಥ ಮಾಡ್ಕೊಂಡನ ಹೇಳ್ತಿರ್ತೀವಿ ನೋಡ್ರಿ ಅಷ್ಟೇ. ಬರೀ ಸ್ನೇಹಿತರೆ, ಅಣ್ಣ ಮನೆ ಬಂದಿದ್ರಲ್ಲಿ ಅವತ್ತ ರಾಖಿ ಕಟ್ಬೋದಲ್ಲ, ಅದು ರಾಖಿ ಹಬ್ಬ ನೋಡ್ರಿ. ಈಗ ಅವ್ರಾಗೆ ಬಂದಾರಿ, ನಾವಾಗೆ ಹೋಗಿ ಕಟ್ಟುದೈತ್ರಿ. ಅದ ಬಂದಾರ ಅಂತೇಳಿ ನಾವು ರಾಖಿ ಕಟ್ಟಿ ಕಳ್ಸು. ನಾವು ಅಯ್ಯೋ ನಮ್ಮ ಮನೆಗೆ ಬಂದಾರು ಈಗ ಕಟ್ಟಿಬಿಟ್ರ ಆತತೆ, ಅದು ಇಲ್ಲ ರೀ. ನಾವಾಗೆ ಹೋಗಿ ಹೆಣ್ಮಕ್ಳು ಆದವ್ರು ಹೋಗಿ ರಾಖಿ ಕಟ್ಕೊಂಡು ಬರೋದು ನೋಡ್ರಿ. ರಾಖಿ ಕಟ್ಟಿ ಬರೋದ್ರಿ ಅಣ್ಣಗಳಿಗೆ. ಯಾರೆಲ್ಲ ಹೋಗಿ ಕಟ್ಟಿ ಬಂದಿರಂತ ಕಮೆಂಟ್ ಮಾಡಿರಿ. ಆದಷ್ಟು ಹೆಣ್ಮಕ್ಳು ಜಾಸ್ತಿ ವಿಡಿಯೋ ನೋಡ್ತೀರಿ. ಹೈಪನ್ನು ಬಟನ್ ಬರ್ತೈತಿ, ಹೈಪ್ ಮಾಡಿಕೊಂಡು ವಿಡಿಯೋ ನೋಡ್ರಿ. ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಬರೀ ಮತ್ತೆ ಸಿಗ್ತೀನಿ ರೀ. ಕಾಯಿಪಲ್ಯದಾಗ ಕಸ ತೆಗಿಬೇಕು ಅನ್ನೋದನ್ನ ತಲೆಗೆ ಹೋಗ್ಲಾಗತೈತ್ರಿ. ನೋಡೋಣ್ರಿ, ಬಟ್ಟೆ ಹೊಲಿದು ಮತ್ತೆ ಇದ್ದೇ ಇರ್ತೈತ್ರಿ. ಈಗ ಸ್ವಲ್ಪ ಹೆಲ್ತ್ ಇದು ಆದಂಗೆ ಆಗ್ಲಾತೈತಿ. ಇನ್ನು ಕಂಟಿನ್ಯೂ ಆಗಿ ಅಂಗಡಿ ಒಳಗನ್ನ ಸ್ಟಿಚಿಂಗ್ ಮಾಡೋದು ಅದು ವಿಡಿಯೋ ಹಾಕ್ತೀನಿ ರೀ. ನೋಡಿರಿ, ಸಪೋರ್ಟ್ ಮಾಡಿರಿ. ಬಂದೆ ನೋಡಿರಿ, ಕಸ ತೆಗಿಯೋದ ಇದು ಮಾಡಿದೆ ರೀ. ನಿನ್ನೆ ಅಷ್ಟು ಒಳಗಡೆ ಅಂತ ತೆಗ್ದಿದ್ದೆ ರೀ. ಕ್ಲೀನ್ ಆಗೈತಿ ನೋಡ್ರಿ. ಇಷ್ಟೆಲ್ಲ ಐತಿ. ಹಸನ್ ಮಾಡ್ರೆ ಅಷ್ಟು ಚಲೋ ಆಗ್ತೈತ್ರಿ. ಇದು ಇಲ್ಲಾಂದ್ರೆ ಕೆಂಪಾಗಿ ಬಿಡ್ತೈತ್ರಿ. ಅದ್ರಂದೆಲ್ಲ ತೆಗೆದು ಒಂದು ಸ್ವಲ್ಪ ಗೊಬ್ಬರ ಇಟ್ಟಿವಂದ್ರೆ ಮೆಣಸಿನ ಗಿಡಕ್ಕೆ ಚಂದ ಕಾಣಿಸ್ತೈತಿ ನೋಡ್ರಿ. ಇದು ಬರೀ ನೀರು ತುಂಬ್ಕೊಂಬಂದೇನ್ರಿ. ಒಂದು ಚರ್ಗಿ ಕುರ್ಪಿ ತೊಗೊಂಬಂದೀನಿ. ಬೆಂಡಿ ಗಿಡ ಹಾಕಿದ್ದೆ ನೋಡ್ರಿ, ಹೇಳಾಕತ್ತಾವ್ರಿ. ಇಲ್ಲಿ ಏನು ಹಡ್ಡ್ಯಾರ ಇವ್ರು, ಹಡ್ಡಿ ಏನು ಮಾವಿನ ಗಿಡ ಹಚ್ಚಕ್ಕೆ ಮಾಡ್ಯಾರೋ ಏನೋ. ಅವೆಲ್ಲ ಹುಳ ಕಡ್ದು ಬಿಡ್ತಾವ್ರಿ, ಕಸದಾನ ಹುಳ. ಈ ಬೆಂಡಿ ಗಿಡ ಚೌಳಿ ಗಿಡ ಹೇಳಾಕತ್ತವ್ರ ಮನೆ ಬೀಜ ಹಾಕಿದ್ದು. ಇಲ್ಲಿ ಚೌಳಿ ಗಿಡ ಎತ್ತೈತಿ ನೋಡ್ರಿ. ಇಲ್ಲೊಂದು ಎದ್ದೈತ್ರಿ. ಕಸ ತೆಗಿತೀನಿ ರೀ ಬಿಡ ಮೊದಲು. ನೋಡಿ ಸ್ನೇಹಿತರೆ, ಕಸ ತೆಗಿತಾ ಇದ್ದೀನಿ. ನಮ್ಮ ಮನೆ ಬಾಜು ಪುಟ್ಟಾಕ ಬಂದಿದ್ದಾರೆ. ಏನು ಮಾಡಾಕತ್ತಿ ಅಕ್ಕ ಅಂಥೇಳಿ. ನೋಡುವ, ಇಲ್ಲಿ ಕಸ ತೆಗಿಯಾಕತ್ತೆ. ನಾನು ಆಕೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ ನೋಡ್ರಿ. ನಿನ್ನ ವಿಡಿಯೋ ವಿಡಿಯೋ ಮಾಡ್ತೀನಿ ಅಂತಂದಾರೆ. ಮಾಡವ ತಂದಾರೆ. ಆಕೆ ಕೈಯಾಗ ನೀರು ಕೊಡೋದು ಅಲ್ಲಿ ಚರಿಗೆ ಇಟ್ಟಿದ್ದೆ. ಆಕೆನೂ ಸ್ವಲ್ಪ ನೀರು ಕುಡಿದ್ರು. ಈ ಜೋಡಿ ಮಾತಾಡ್ಕೋತ ಮತ್ತೆ ಒಂದು ಮಡಿ ತೆಗ್ದೆ. ನಾ ಒಂದೇ ಮಡಿ ತೆಗೆದು ಊಟ ಮಾಡ್ಬೇಕಂತ ಅಂದ್ಕೊಂಡಕ್ಕೆ ಟೈಮ್ 2 ಗಂಟೆ ತನಕ ಬರೀ ಕಸ ತೆಗೆದಾತ್ರಿ. 2 ಗಂಟೆ ತನಕ ಆಯ್ತು ನೋಡ್ರಿ ಸ್ನೇಹಿತರೆ. ಇನ್ನೂ ಒಂದು ಮಡಿ ತೆಗೆದು ಉಳಿತು. ಹೊಲ್ಮನೆ ಕೆಲಸ ಮಾಡೋರು ಭಾಳ ಸ್ಟ್ರಾಂಗ್ ಇರ್ಬೇಕು ರೀ. ವೀಕ್ ಇದ್ರೆ ನಡೆಯಂಗಿಲ್ಲ ನೋಡ್ರಿ. ಹೊಟ್ಟೆ ತುಂಬ ಊಟ ಮಾಡಿ ಮೈ ಬಗ್ಗಿಸಿ ದುಡಿದ್ರೆ ಯಾರಪ್ಪಂದು ಏನೂ ಅಂಜಿಕೆ ಇಲ್ಲ ರೀ. ಮೈ ಬಗ್ಗಿಸಿ ದುಡಿದ್ರು ಮೀರಿ ನೆಲೆ ಇಲ್ಲ. ಒಂದೊಂದು ಟೈಮ್ದಾಗ ಯಾರೋ ಮಾಡಿದ್ದ ತಿನ್ನೋರಿಗೆ ಎಲ್ಲಿ ನೆಲೆ ಹುಟ್ಟಬೇಕ್ರಿ. ಅದಕ್ಕೆ ನಾವು ದುಡಿದು ತಿನ್ನಕತ್ರ ಮೀರಿ ಒಂದೊಂದು ಸಲ ನಮ್ಮ ತಟ್ಟೆನ ರೊಟ್ಟಿ ನಮ್ಮ ಬಾಯಿಗೆ ಬೀಳಂಗಿಲ್ಲ. ಇಂಥ ಸಂದರ್ಭದಾಗ ಏನೇ ಕೆಲಸ ಇದ್ರ ಮೀರಿ ಪ್ರಯತ್ನ ಮಾಡ್ಬೇಕ್ರಿ. ಯಾವುದು ಅಸಾಧ್ಯವಿಲ್ಲ. ಪ್ರಯತ್ನ ಪಟ್ಟರೆ ಏನಾಗಂಗಿಲ್ಲ ರೀ. ಎಲ್ಲವನ್ನೂ ಮಾಡ್ಕೋತ ಮಾಡ್ಲಕತ್ತೀನಿ ರೀ. ಇವಾಗ ಫಸ್ಟ್ ಏನು ಮಾಡ್ತಿದ್ದಿಲ್ಲ, ಇವಾಗ ಮಾಡಲೇಬೇಕನ್ನೋ ಬಂದಿ ನೋಡ್ರಿ. ಕಡ್ಲಿ ಹೊಡಿ ಗೊತ್ತಿಲ್ಲ ಯಾವ ಥರ ಹೊಡಿತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ವಿಡಿಯೋಲ್ಲಿ ಸ್ಕಿಪ್ ಮಾಡಲಾರ್ದು ನೋಡಿ. ಫಸ್ಟ್ ಟೈಮ್ ನೋಡ್ರಿ ನಾನು ಕಡ್ಲಿ ಹೊಡಿತಾ ಇರೋದು. ಯಾಕಂದ್ರೆ ಅವ್ವ ಕಡ್ಲಿ ಕೊಟ್ಟು ಹೋಗಿದಾರಲ್ಲ. ಎಷ್ಟೋ ದಿನ ಆಯಿತು ನಮ್ಮ ಮನ್ಯಾಗ ಕಲ್ಲಿಲ್ಲ. ಹೆಂಗೆ ಹೊಡಿದಪ್ಪ ತನ್ನಕತ್ತಿದ್ದೆ. ಆದರೂ ಪುಟ್ಟಕ್ಕ ಕಡ್ಲಿ ಹೊಡಿದು ಯಾರೆಲ್ಲ ಇರ್ತಿತ್ತಲ್ಲ ನಮ್ಮಲ್ಲೇ ಇತ್ತು ಹೊಲಾದ ಮನೆಗೆ ಬಂದು ನೋಡ್ರಿ ಕಡ್ಲಿ ಹೊಡ್ಯಾಕ. 5 ಹೊಲ್ಗಿ ಮ್ಯಾಗದ ಸ್ನೇಹಿತರೆ. ಕುಂಟು ಹೊಡಿತೀರಿ 2-2:30 ಅಕ್ಕಿನ ಕುಂಟ್ಸ್ಕೊಂಡು ಊಟ ಮಾಡಿ ಬಂದು ಹೊಡ್ಯಾಕತ್ತಕ್ರಿ. 5 ಗಂಟೆ ತನಕ ಆಗೈತಿ. ಕಡ್ಲಿ ಬೇಳೆ ಹೊಡ್ಯಾಕತ್ತೀನಿ ರೀ. ಪುಟಾಕಗಳ ಮನೆಗೆ ಬಂದಿನು. ಪುಟಾಕಗಳ ಮಮ್ಮಿ ಜೋಳ ಹಸನ್ ಮಾಡಾಕತ್ತಾಳ ಇಲ್ಲಿ. ಇಲ್ಲ, ಮುಖ ತೋರ್ಸತ್ತಿಲ್ಲ. ಜೋಳ, ಗೋಧಿ, ಅಕ್ಕಿ ಹಿಂಗೆ ನೋಡ್ರಿ. ನೀವು ಬಂದೇ ಇಲ್ಲ. ಕಡ್ಲಿ ಇದು ತೋರ್ಸಾತೀನಿ ಕಲ್ಲು ತಿರುಗುದು. ಹೊಸ ಸಾಧನೆ ರೀ ಇವತ್ತಿದ. ಬ್ಯಾಳಿ ಹೊಡಿದ ಕಡ್ಲಿ ಬ್ಯಾಳಿ. ಅಕ್ಕೆಲ್ಲ ಹಾಂ, ಅದು ನುಚ್ಚ ಅಂತದು ಕೋಳಿಗೆ ಹಾಕಿಬಿಡ್ತೀವಿ ನಾವು. ಹಸನ್ ಮಾಡಾಗ ಏನು ಮಾಡ್ತಾನೆ ಅಕ್ಕಿ ಅನ್ನಕ್ಕೆ ಮಾಡಾಗ ಆ ಚೀಲ್ದಾಗ ಚಾರಿಸ್ಬಿಡ್ತಾನೆ. ಒಂದಿಷ್ಟು ಇದು ಮಾಡ್ಕೊಡ್ತಾರೆ. ಚಾರಿ ಮಾಡಿಕೊಡುತ್ತೆ. ಪುಟ್ಟಿಗಿಲ್ಲ ಸರ್ಬತ್ತರ ಕೊಡೋ ಪುಟ್ಟಿ ಒಂದಿಟ್ಟು ಮಾಡಿ ಊಟ ಮಾಡ್ಕೊಂಡು
ಫೋಟೋ ವಾಟ್ಕಲ್ಲ ನಾನು ಕೊಡ್ತೇವೆ ಇದು ದಿವ್ಸಕ್ಕಲ್ಲ ಈ ಕೆಲಸನ ಮಾಡ್ತೀರಿ ನೀವು ಹೇಳ್ಬೇಕ ಯಾವ್ದು ಮಾಡಿ ಬಂದಿನ ಜೀವನ ಕ್ಯಾಮ್ರಾಗಳು ಬರ್ತೈತೆ ನಮ್ಮ ಹಾಡಿದ್ರೆ ಹಾಡುವಾಗ ಒಂದು ಹಾಡು ನಮ್ಮ ಅವ್ವಾಗ ಬರಲ್ಲ ಅವರೇಶ್ ಏನ ಮುಕ್ಕೊಂಡನ ಎದ್ದು ಅಲ್ಲ ಮೊರನ ಅಂತ ಅವನು ಭಾಳ ನಿಂತಿ ಹೊಡಿತಾನ ಮೊರನ ಅಲ್ಲಿ ಗೋಡ್ರ ಮನೆ ಊಟ ಮಾಡಿ ಬಂದಾನ ಮನ್ಯಾಗ ಹೋಗಿ ಮುಕ್ಕೊಂಡ ಮಲ್ಲು ಚಮ್ಕೊಂಡಿದ್ದು ಭಾರಿ ಹಾಡು ನೀ ಸೋರಿ ಅಂತ ನೋಡ್ತಾನ ಒಬ್ಬ ಹಾಡು ನಮ್ಗೆ ಬರಂಗಿಲ್ಲ ಹಾಡತ್ತಾನ ಇದಕ್ಕೆ ಸೋರಿ ಅನ್ನೋ ಸೋತಾನ ಈಗ ಅಲ್ಲೇ ಹಾಡು ಬರಂಗ ಅನಿಸ್ತು ಇಲ್ಲ ಮನ್ಯಾಗ ಹಚ್ಬಿಟ್ಟಾನ ಅದೇ ನಾವು ಫೋನ್ದಾಗ ನೋಡುವಾಗ ಆಗ್ಬಿಡ್ತಾ ಫೋಟೋ ಹಾಕಿ ಕಿಕ್ಕಿ ಡ್ಯಾನ್ಸ್ ಮಾಡ್ಯಾರ ಹುಡ್ಗನು ಪಾಪು ಯಾ ಪಪ್ಪು ನೋಡಿ ಹೂ ಹರ್ಕೊಳಕ್ಕೆ ಬಂದೀನಿ ಸ್ನೇಹಿತರೆ. ನಾಳೆ ಲಕ್ಷ್ಮೀ ಪೂಜಕ್ಕೆ ಅಲ್ಲಿ ಆಡ ಬಿಟ್ಟು ಕಡ್ಲಿ ಹೊಡ್ಕೊಂಡು ಬಂದು ಇಲ್ಲಿ ಹೂ ಹರ್ಯಾಕೆ ಬಂದಿ ನೋಡ್ರಿ. ಎಷ್ಟು ಚಂದ ಹರ್ಡ್ಯಾವ ನೋಡ್ರಿ ಇವು ಹೂವು. ಇಷ್ಟು ಹರ್ಕೊಂಡೇನ್ರಿ. ಹೊತ್ತು ಮುನ್ಗಕ್ಕೆ ಬಂದೈತ್ರಿ ಹರಿಬಾರ್ದತ್ತಾರ. ಏನು ಅಷ್ಟೇನು ಭಾಳ ಇದು ಆಗಿಲ್ರಿ. ನಾ ನಿನ್ನೆ ವಾರ ನಮ್ಮ ಮನೆಯವ್ರ ಪೂಜೆ ಮಾಡಿದ್ರಲ್ಲೇ ಅಲ್ಲಿ ಕೊಂಡು ತೊಗೊಂಡು ಬಂದೀವ್ರಿ. ಹಾರ ಅದು ಎಲ್ಲ ನಾನು ಮಾಡೋದಾಕೈತೆ ಅಂತೇಳಿ ಅವ್ರಿಗೆ ಬರಂಗಿಲ್ಲೇ. ಇವತ್ತೇನೈತಿ ರಾತ್ರಿ ನಾ ಮಾಡಿ ಇಟ್ಬಿಡ್ತೀನಿ, ನಾಳೆ ಬೆಳಗ್ಗೆ ಮಾಡಕ್ಕೆ. ಮಸ್ತ್ ಹಚ್ಚಾರಿ ಅವ್ರು ಹೂ ಎಲ್ಲ. ಅಲ್ಲಿ ಹರ್ಕೊಂಡು ಬಂತೀನಿ ನೋಡ್ರಿ. ಅಂಟಿ ಯಾರು ಇಲ್ರಿ ಅವರು. ಇಲ್ಲಿ ಅದ ನೋಡ್ರಿ. ಓಹ್ ನಾನು ಒಯ್ದು ಮನೆ ಮುಂದೆ ಹಚ್ಚಿದ್ರೆ ಉಸುಕ್ ತೊಗೊಂಬಂದು ಹಾಕಿಬಿಟ್ಟಾರೆ ನಮ್ಮ ಮನೆಯವ್ರು. ಮನೆ ವಾರ ಹಚ್ಚಿದ್ದೆ ರೀ. ಇವ್ರಿಗತ್ಲೆ ಹಚ್ಬೇಕಾಗಿತ್ತು ನೋಡ್ರಿ. ಎಷ್ಟು ಚಂದ ಹಚ್ಚಾರಿ. ಮಾವಿನ ಗಿಡ ಅಷ್ಟು ಕಾಯಿಪಲ್ಲೆ ರೀ. ಎಷ್ಟು ಚಂದ ಅರಳಿ ಅವ್ರ ಹೂ. ಇವ ಶ್ರೇಷ್ಠ ರೀ ಲಕ್ಷ್ಮೀ ಪೂಜೆಗೆ, ದಂಡಿ ಮಾಡಕ್ಕೆ, ಕುಬ್ಸಕ್ಕೆ, ಪ್ರತಿಯೊಂದು ಕಾರಣಕ್ಕೂ ನಮ್ಮ ಹಳ್ಳಿ ಕಡೆ ಇವ ಹೂನ ಯೂಸ್ ಮಾಡ್ತಾರೆ ನೋಡ್ರಿ. ಬರಲಿ ಯಾರೊಬ್ಬ ಆಂಟಿ ಯಾರು ಕೂತಾರೆ, ಅವ್ರ ಕಡೆ ದಂಡಿ ಮಾಡಿಸ್ಕೊತೀನಿ ರೀ. ಇಲ್ಲಿ ಕೂತಾರೆ ಇವು ನೋಡ್ರಿ. ಅವ್ರಿಗೆ ಹೂ ತಂಗಡಿ ಹೂ ಹತ್ತಾರೆ, ಅವ್ರಿಗೆ ಹೂ ಹತ್ತಾರೆ ನೋಡಿ. ಆಡ ಮೇಸ್ಕೊಂಡು ಬಂದು ಅಂಗಡಿಗೆ ಹೋಗಿ ಕೂತೇರಿ ಒಂದು ಎರಡೂವರೆ ತಾಸು. ನಮ್ಮ ಅರುಣ ಹೋಗಿ ನೀರು ತುಂಬ್ಕೊಂಬಂದ. ಅವ್ರ ಪಪ್ಪನ ಕರ್ಕೊಂಡು ಬಂದ್ರಿ. ಹೋಗಿ ಗಾಡಿ ತೊಗೊಂಡು ಹೋಗಿ ಕರ್ಕೊಂಬಂದಾರಿ. ಮನೆಗೆ ಬರೋದ್ರಾಗ 9 ಗಂಟೆ ಆಯ್ತು. ಚಪಾತಿ ಬದ್ನಿಕಾಯಿ ಪಲ್ಯ ಇತ್ರ ಉಂಡಾರಿ. ಎಲ್ಲ ಗಾಯ ಮಾಡಿ ಇಟ್ಟೈತೆ ನೋಡ್ರಿ. ಅಲ್ಲಿ ನಾನು ಚಪಾತಿ ತಿನ್ಲಿಲ್ಲ ರೀ. ರೊಟ್ಟಿ ಸಾರ ಬಿಸಿ ಮಾಡ್ಕೊಂಡು ತಿಂದೆ. ಸ್ವಲ್ಪ ಸಾರು ಐತಿ. ಇನ್ನು ನೋಡಿ ಬೆಳಿಗ್ಗೆ ಚಪಾತಿ ರೀ ಹೋದಾವ. ನಮ್ಮ ಅತ್ತಿ ಮೊಸರು ಕೊಟ್ಟಿದ್ದಾವೆ. ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ರೊಟ್ಟಿ ಹಾಕ್ಕೊಂಡು ತಿಂದೆ. ಬೆಳಿಗ್ಗೆ ಉಂಡೆ ಕರ್ಚಿಕಾಯಿ ತಿಂದಿದ್ದು ಇಲ್ಲೇ ಇಟ್ಟಿನಿ ರೀ. ಹಂಗೆ ತಾಗ ಮತ್ತು ಸ್ವೀಟ್ ಕಾರ್ನ್ ಕುದಿಸಿತಿ ನೋಡ್ರಿ.
ಮರುಣ ಸ್ವೀಟ್ ಕಾರ್ನ್ ಕುದಿಸಿದ್ರೆ ತೆನೀರಿ. ನೀರು ಎಷ್ಟು ಹಾಕ್ಯ ನೋಡ್ರಿ, ದೊಡ್ಡ ಬಗೋಣಿ ಇಟ್ಟಾನ್ರಿ. ಜಾರಿ ಸೌಂಟ್ ನೋಡ್ರಿ ಎಷ್ಟು ದೊಡ್ಡ ತೊಗೊಂಡಾನ. ಇವಾಗ ಊಟ ಆಯ್ತು ರೀ. ಕಡ್ಲಿ ಹೊಡ್ಕೊಂಬಂದಿದ್ದು ಇಲ್ಲೇ ಚೀಲ್ದಾಗ ಇಟ್ಟಂದ್ರೆ ನಾಳೆಗೆ ಚಾನಿಶಿ ಹತ್ರನ್ನೆಲ್ಲ ತೂರಿ ಬ್ಯಾಳಿ ಮತ್ತೊಂದು ಸ್ವಲ್ಪ ಬಿಸಿಲಿಗೆ ಒಣ ಹಾಕಬೇಕು. ಇದ್ರಾಗ ಹಾಕ್ಕೊಂಡು ಹೋಗಿದ್ರಿ. ಇದು ಬುಟ್ಟಿ ಹಿಡಿಸ್ಲಿಲ್ಲ ರೀ ಚೀಲ್ದಾಗ. ಅದ್ರಾಗ ತಂದಿದ್ರೆ ಅದ್ರಾಗನೇ ಇಟ್ಬಿಟ್ಟಿನಿ. ಇವಾಗ ನೋಡ್ರಿ ಊಟ ಆದಿಂದನ ನಾಳೆ ಬೆಳಗ್ಗೆ ಪೂಜಕ್ಕೆ ಹೂವಿನ ಹಾರ ಮಾಡ್ಬೇಕಂತೇಳಿ, ಪೂಜೆಗೆ ಅವಸರ ಆಗ್ಲತ್ತೇಳಿ ಚಂಜಳಿ ಆಡು ಮೆಸಾಗ ಹೂ ಹರ್ಕೊಂಬಂದಿನ್ರಲ್ಲ. ಅವ್ರ ಅಂಟಿಯಾರು ದಂಡಿ ಲೇಟ್ ಆಗೈತವ, ಹೊತ್ತು ಮನೆಗೆ ಕಣ್ ಕಾಡಂಗಿಲ್ಲ ಅಂದ್ರೆ ಅವ್ರು ಸೂಜಾ ಪೋಣಿಸ್ತಾನಂದ್ರೆ ಮತ್ತು ನಾನೇ ಹಾರ ಮಾಡಿಬಿಡ್ತೀನಿ ರೀ. ನಮ್ಗೆ ದಂಡಿ ಮಾಡೋಕೆ ಬರೋಂಗಿಲ್ಲ ರೀ. ಪೋಣಿಸಿ ಕಟ್ಟಿಟ್ನಿ ಅಂದ್ರೆ ಮುಂಜಾನೆ ಪೂಜೆ ಮಾಡೋಕೆ ಅವಸರ ಆಗ್ತೈತ್ರಿ. ನಾನು ಮುಂಜಾನೆ ಮತ್ತೆ ಇದನ್ನು ಕಟ್ಕೋತ್ಕೊಂಡಿರ್ಬೇಕು. ಅರುಣ ಕಾಲೇಜ್ಗೆ ಹೋಗ್ಕಾನ, ಅವನಿಗೆ ಅಡುಗೆ ಮಾಡ್ಬೇಕ್ರಿ. ಕೆಟ್ಟ ಮೈ ಹೊಡ್ಯಾಕತೈತ್ರಿ. ಈ ಬಟ್ಟೆಲ್ಲ ಬಾತಂಗೆ ಆಗ್ಬಿಟ್ಟಾವ ನೋಡ್ರಿ. ಅದನ್ನು ಇದು ಹಿಡಿದ್ರೆ ಕಟ್ಟಿಗೆ ಹಿಡಿದ ಯಾವಾಗೂ ಹೊಡೆದಿಲ್ರಲ್ಲ. ಮತ್ತು ಅದಟ್ಟು ಕಸ ಹೊಡೆದಿನಿ. ಅದೇ ಇದು ಕಸ ತೆಗ್ದಿದ್ದ ದನು ಆದಂಗೆ ಆಗಿತ್ರೆ. ಮತ್ತು ಅದಟ್ಟು ಬ್ಯಾಳಿ ಹೊಡಿದ್ವಿ ಚಂತಾನ ಹಿಡಿದಿನ ಅದ್ರಾಗ ಹೋಗ್ಬಿಡ್ತು ನೋಡ್ರಿ. ಎಲ್ಲಿ ತೊಗೊಂಬಂದಿನಿ ರೀ ಉಡಿ ತುಂಬ್ಲಾಕ, ಕಳಸಿ ಮ್ಯಾಗ ಇಡಾಕ್ರಿ. ಅನ್ನೋದು ಏನಿಲ್ಲ ರೀ ಈ ಸಲ. ಲಾಸ್ಟ್ನೇ ವಾರ ಮುಂದಿನ ವಾರ ಏನೈತಿ ಕಡೆ ಶುಕ್ರ ಇರ್ತೈತ್ರಲ್ಲ, ಸಂತಿಗೆ ಹೋಗಿ ಎಲ್ಲ ಥರ ಹಣ್ಣು ತೊಗೊಂಡು ಬಂದು ಸೀರೆ ಉಡಿಸಿ ಮುಗಿಸ್ಬಿಡುದ್ರಿ. 4 ಶುಕ್ರವಾರ ಬಂದಾವ್ರಿ ಈ ಸಲ. ಬರ್ರಿ ಅಷ್ಟು ಹೂ ಕಟ್ಟಿ ನನ್ನ ವಿಡಿಯೋನ ಏನು ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿರಿ. ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹೈಪ್ ಅನ್ನೋ ಬಟನ್ ಬರ್ತೈತ್ರಿ, ಹೈಪ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಬರ್ರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಬಾಯ್ ನೋಡ್ರಿ. ಗುಡ್ ನೈಟ್. ಮತ್ತೆ ಸಿಗೋಣ ನಾಳೆ. ನೋಡಿತಾ